ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಶಿಡ್ಲಘಟ್ಟ ನಗರದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಅತ್ಯಂತ ಸಡಗರ ಮತ್ತು ಸಂಭ್ರಮದಿಂದ ಆಚರಿಸಲಾಯಿತು. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ಕೆಂಪೇಗೌಡ ಒಕ್ಕಲಿಗರ ಸಂಘದ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ನೂರಾರು ಜನ ಭಾಗವಹಿಸಿದ್ದರು. ನಗರದ ಪ್ರಮುಖ ರಸ್ತೆಗಳಲ್ಲಿ ಅದ್ಧೂರಿ ಮೆರವಣಿಗೆ ನಡೆಸಿದ ಸಾರ್ವಜನಿಕರು ಮತ್ತು ಅಭಿಮಾನಿಗಳು ನಂತರ ಚಿಂತಾಮಣಿ ರಸ್ತೆಯಲ್ಲಿರುವ ಕೆಂಪೇಗೌಡರ ಪ್ರತಿಮೆಗೆ ಪೂಜೆ ಸಲ್ಲಿಸಿ ಗೌರವ ಅರ್ಪಿಸಿದರು. ಇದೇ ವೇಳೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ, ಕೆಂಪೇಗೌಡರ ದೂರದೃಷ್ಟಿ ಮತ್ತು ಅವರ ರೈತಪರ ಯೋಜನೆಗಳನ್ನು ಸ್ಮರಿಸಿದರು. ರೈತರ ಏಳಿಗೆಯಿಂದ ಮಾತ್ರ ರಾಜ್ಯದ ಪ್ರಗತಿ ಸಾಧ್ಯ ಎಂದ ಅವರು, ಕೃಷಿ ಮತ್ತು ರೈತರ ರಕ್ಷಣೆಗೆ ನಾವೆಲ್ಲರೂ ಒಟ್ಟಾಗಿ ನಿಲ್ಲಬೇಕು ಎಂದು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಕೆಲಸಗಳನ್ನು ಶ್ಲಾಘಿಸಿದ ರಾಜೀವ್ ಗೌಡ, ಡಿಕೆಶಿ ಅವರು ನೀರಾವರಿ, ಹಳ್ಳಿಗಳ ಅಭಿವೃದ್ಧಿ ಹಾಗೂ ರೈತರ ಕಲ್ಯಾಣಕ್ಕಾಗಿ ಸಾಕಷ್ಟು ಶ್ರಮಿಸುತ್ತಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು, ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಅಪಾರ ಸಂಖ್ಯೆಯ ಸಾರ್ವಜನಿಕರು ಉಪಸ್ಥಿತರಿದ್ದರು. ಕ್ಯಾಮೆರಾಮನ್ ಜೊತೆ ಶಿಡ್ಲಘಟ್ಟದಿಂದ ವರದಿ ಮಾನಸ್, ಅಂಬಾನಿ ನ್ಯೂಸ್ ಟಿವಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನಾಂಗದ ಜನ ಸೇರಿ ವಿಶೇಷ ನಾನು ರೈತರಿಗೋಸ್ಕರ ಕೆಂಪೇಗೌಡ ಜಯಂತಿಯನ್ನ ನಮ್ಮ ಜೀವನದಲ್ಲಿ ಕೆಂಪೇಗೌಡರ ಒಂದು ಏನು ತ್ಯಾಗ ಬಲಿದಾನಗಳಿದ್ವು ಅವರೆಲ್ಲರೂ ಕೂಡ ನಾವು ಪಾಲನೆ ಮಾಡಬೇಕು ಅಂತ ಒಂದು ಸಂದರ್ಭದಲ್ಲಿ ಎಲ್ಲರೂ ಒಳ್ಳೆಯದಾಗಿ ಧನ್ಯವಾದ. ಸಾಂಸ್ಕೃತಿಕವಾಗಿ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಿದ್ದೀವಿ. ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ವರ್ಷ ಕುಲಬಂದು ಎಲ್ಲರೂ ಸೇರಿ ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪ್ರತಿ ಹಳ್ಳಿಯಿಂದಲೂ ನಗರದಲ್ಲೂ ಎಲ್ಲ ಕಡೆಯಿಂದ ಪಲ್ಲಕ್ಕಿಗಳು ಮೆರವಣಿಗೆ ಮುಖಾಂತರ ಪ್ರತಿ ಹಳ್ಳಿಗಳಿಂದಲೂ ಇವತ್ತು ಪರಸ್ಪರ ಪ್ರತಿಕೆ ಅದೇ ರೀತಿ ಬಂದಿದ್ದಾರೆ. ಎಲ್ಲ ಕುಲಬಂದವರಿಗೆ ಹಾಗೂ ಎಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸಿದವರು ಎಲ್ಲರಿಗೂ ವಿಶೇಷವಾಗಿ ಈ ಆಚರಣಾ ಸಮಿತಿ ಏನಿದೆ ವರ್ಷ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದೆ, ಅವರೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳನ್ನ ತಿಳಿಸಕ್ಕೆ ಈ ಒಂದು ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಇವತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ರೈತ ಮುಖಂಡರು ಎಲ್ಲ ರೈತ ಬಾಂಧವರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಒಂದೆರಡು ಮಾತು ಕೆಂಪೇಗೌಡರ ಬಗ್ಗೆ, ನಮ್ಮ ಯಲಹಂಕ ಕೆಂಪೇಗೌಡರ ಬಗ್ಗೆ ಒಂದೆರಡು ಮಾತುಗಳನ್ನು ಇಷ್ಟಪಡ್ತೀನಿ. ಇವತ್ತು ಆ ಒಂದು ಕುಲದಲ್ಲೇ ನಾವು ಹುಟ್ಟಿರೋದಕ್ಕೆ ಒಂದು ಹೆಮ್ಮೆ ಅನ್ಸುತ್ತೆ. ಇವತ್ತು ನಾಡಪ್ರಭು ಕೆಂಪೇಗೌಡರು ಬೆಂಗಳೂರಿನ ಬೆಂಗಳೂರು ಇವತ್ತು ಈ ರಾಜ್ಯದಲ್ಲ, ದೇಶದಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ನಂಬರ್ 1 ಸ್ಥಾನದಲ್ಲಿದೆ. ಇವತ್ತು ಬೆಂಗಳೂರು ನಗರ ಅಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತು. ಇವತ್ತು ಬೆಂಗಳೂರು ನಗರ ಅಂದ್ರೆ ಒಂದು IT ನಗರ. ಅದೇ ರೀತಿ ಯಾವ ಮೂಲಗಳು ಅಭಿವೃದ್ಧಿ ಇದೆ ಇವತ್ತು. ಅದರ ಜೊತೆಗೆ ಇವತ್ತು ನಮ್ಗೆಲ್ರಿಗೂ ಹೆಮ್ಮೆ, ಕೆಂಪೇಗೌಡರ ಗುಡಿ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರಾಗಿದ್ದಾರೆ. ಅದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಿದೆ ಅನ್ನೋ ಮಾತನ್ನು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಯಲಹಂಕ ಅಂತಂದ್ರೆ ಹಿಂದೆ ಅದು ಒಂದು ರಾಜ್ಯ, ಹಿಂದೆ ವಿಜಯನಗರದ ರಾಜರು ಆಳ್ವಿಕೆ ಮಾಡ್ತಾ ಇದ್ದಂತ ಒಂದು ರಾಜ್ಯ. ಅದರಲ್ಲಿ ಕೆಂಪೇಗೌಡರು ಆ ಒಂದು ಯಲಹಂಕದಲ್ಲಿ ಹುಟ್ಟಿ ಬೆಂಗಳೂರನ್ನ ಕಟ್ಟೋದಕ್ಕೆ ಬಹಳ ಶ್ರಮ ಪಟ್ಟರು. ಆ ಬೆಂಗಳೂರನ್ನ ಕಟ್ಟೋದಕ್ಕೆ ಮುಂದೆ ಬಂದಾಗ ಸುಮಾರು ಜನ ಅವರು ಬೆಂಗಳೂರು ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ರು. ಅವ್ರು ಏನು ಅದ್ರ ಬಗ್ಗೆ ಒಂದೇ ಒಂದು ಎರಡು ಮಾತುಗಳನ್ನು ಇಷ್ಟಪಡ್ತೀನಿ. ಹಿಂದೆ ಕೆಂಪೇಗೌಡರು ಬೆಂಗಳೂರು ಕಟ್ಟಬೇಕಾದ